ಓಂ ಶ್ರೀ ಅಂಜನಾದೇವಿಯೈ ನಮಃ. ಮಿಥುನ ರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯ 2025 ನಿರೀಕ್ಷೆಗೂ ಮೀರಿದ್ದು ನಿಮ್ಮ ಪಾಲು. ಆಟ ಈಗ ಆರಂಭ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಲಕ್ಷ್ಮೀನಾರಾಯಣನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಲಕ್ಷ್ಮೀನಾರಾಯಣ ಎಂದು 5 ಬಾರಿ ಹೇಳ್ಕೊಳ್ಳಿ, ಕಷ್ಟಗಳು ದೂರ ಆಗುತ್ತೆ. ಲಕ್ಷ್ಮೀನಾರಾಯಣ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಬುದ್ಧಿ ಚಾತುರ್ಯ, ಮಾತಿನ ಚಮತ್ಕಾರಕ್ಕೆ ವಾಕ್ಚಾತುರ್ಯ. ನೀವು ಹೆಸರಾದವರು ಅಂದರೆ ನಿಮ್ಮ ಮಾತು ನಡೆಯುತ್ತೆ, ನಿಮ್ಮ ಕೆಲಸ ನಡೆಯುತ್ತೆ, ನಿಮ್ಮ ಮಾತಿನಿಂದನೇ ಎಲ್ಲವೂ ಕೂಡ ಗೌರವ ಕೂಡ ಸಲ್ಲುತ್ತೆ. ನೀವು ಆಡುವಂಥ ಮಾತು ಮುತ್ತಿನಂತಿರುತ್ತದೆ. ಅಂದರೆ ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ಗೌರವ ಸಿಗುತ್ತದೆ. ಮತ್ತು ನಿಮ್ಮ ಒಂದು ಬುದ್ಧಿ ಚಾತುರ್ಯ ಇದೆಲ್ಲ ಭಾಳಷ್ಟು ಶಾರ್ಪಾಗಿ ನೀವು ಕೆಲಸವನ್ನು ಮಾಡ್ತೀರಾ. ಆ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರಶಂಸೆಯು ಕೂಡ ಸಿಗುತ್ತೆ. ಮತ್ತು ನಿಮ್ಮ ಮನಸ್ಸಿನಲ್ಲೂ ಕೂಡ ಅಷ್ಟೇ ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ಮಾರ್ಗದ ನಡಿಬೇಕು, ತಂದೆ ತಾಯಿಯರನ್ನು ನೋಡಿಕೊಳ್ಳಬೇಕು ಹಾಗೂ ತಂದೆ ತಾಯಿಗೆ ಒಂದು ಒಳ್ಳೆಯ ರಕ್ಷಣೆಯನ್ನು ಕೊಡಬೇಕು ಮತ್ತು ತಂದೆ ತಾಯಿಯ ಆರೋಗ್ಯದ ಆರೈಕೆಯನ್ನು ಕೂಡ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಮತ್ತು ಸ್ವಲ್ಪ ಸಹಾಯವನ್ನು ಮಾಡುವಂಥ ಒಂದು ಮನಸ್ಥಿತಿ. ಕೈಲಾದಷ್ಟು ಒಂದು 2 ರೂಪಾಯಿನೋ 3 ರೂಪಾಯಿನೋ ನಿಮ್ಮ ಶಕ್ತಿಗೆ ಎಷ್ಟು ಒಳಪಟ್ಟಿರುತ್ತೋ ಅಷ್ಟು ನೀವು ಸಹಾಯ ಮಾಡುವಂಥ ಲಕ್ಷಣ ನಿಮ್ಮದು ಆಗಿರುತ್ತದೆ ಈ ಒಂದು ತಿಂಗಳಿನಲ್ಲಿ. ಇನ್ನು ನಿಮ್ಮ ಒಂದು ಉದ್ಯೋಗದ ಕ್ಷೇತ್ರದಲ್ಲಿ ನೋಡಿ, ಕೆಲಸಗಳೆಲ್ಲವೂ ಕೂಡ ಸರಳವಾಗಿರುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಕಾರ್ಯದಲ್ಲಿ ವೃದ್ಧಿಯಾಗಿರುತ್ತದೆ ಮತ್ತು ನಿಮ್ಮ ಮಾನಸಿಕ ಮನೋಬಲ ಬಹಳಷ್ಟು ಗಟ್ಟಿಯಾಗಿರುತ್ತದೆ. ಯಾರು ಏನೇ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ರೂ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನೀವು ನಿಮ್ಮ ಕಾಯಕವನ್ನು ಮಾಡ್ತಾ ಹೋಗ್ತೀರಾ. ಕಾಯಕವೇ ಕೈಲಾಸ ಎಂದುಕೊಂಡು ಬಸವಣ್ಣ ಹೇಳ್ತಾರಲ್ಲ, ಆ ಒಂದು ತತ್ವ ಆದೇಶವನ್ನು ಇಟ್ಟುಕೊಂಡು ನೀವು ಕೆಲಸ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು. ಕೆಲಸದಲ್ಲಿ ತೊಂದರೆ ಇಲ್ಲ, ಹಾಗಾಗಿ ನಿಮ್ಮ ಕಾಯಕದಲ್ಲಿ ವೃದ್ಧಿ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆ ನೋಡೋಣ ಬನ್ನಿ. ನೋಡಿ, ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ ನಿಮ್ಮ ತಪ್ಪಿನಿಂದಾಗಿ ಕುಟುಂಬದ ಸದಸ್ಯರು ಹಣದ ಕೊರತೆಯನ್ನು ಎದುರಿಸಲಿದ್ದಾರೆ. ನೀವು ಮಾಡಿದಂಥ ತಪ್ಪಿನಿಂದ ಒಂದೇ ಒಂದು ಏನೋ ಒಂದು ರೀತಿಯಲ್ಲಿ ಒಂದು ಗ್ಯಾಂಬ್ಲಿಂಗ್ಗಳನ್ನು ಆಡ್ಬಿಟ್ಟಿರ್ತೀರೋ ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಏನೋ ಒಂದು ಕೈ ಸುಟ್ಕೊಂಡ್ಬಿಟ್ಟಿರ್ತೀರೋ ಮತ್ತು ನೀವೊಂದು ತಪ್ಪು ಮಾಡೋದ್ರಿಂದ ನಿಮ್ಮ ಕುಟುಂಬದವರು ನಿಮಗೆ ಹಣಕಾಸಿನ ರಕ್ಷಣೆಯನ್ನು ಮಾಡ್ತಾರೆ. ಆ ರಕ್ಷಣೆಯಿಂದ ಹೊರಗಡೆ ಬರ್ತೀರಾ ಅಥವಾ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀರಾ. ಅದರ ಹೊಣೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಧರ್ಮ ಪತ್ನಿ ಅದರ ಸಂಪೂರ್ಣ ಜವಾಬ್ದಾರಿ ಹೊಣೆಯನ್ನು ಎತ್ಕೊಳ್ತಾರೆ. ಹಾಗಾಗಿ ಈ ಜೂಜನ್ನು ಆಡಲಿಕ್ಕೆ ಹೋಗಬೇಡಿ, ಅದು ನಿಮಗೆ ಯಶಸ್ಸಲ್ಲ. ಕೆಲವರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಈ ಮಟ್ಕಾ ನಂಬರನ್ನು ಆಗಿರ್ಬೋದು, ಅದರಿಂದ ಆದಷ್ಟು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಒಂದು ಪುಣ್ಯ ಫಲ ನಿಮಗೆ ಸಲ್ಲಬೇಕು. ಅವರು ಭಾಳಷ್ಟು ಕಷ್ಟಗಳನ್ನು ಪಟ್ಟುಕೊಂಡು ನಿಮ್ಮ ಜೀವನವನ್ನು ವೃದ್ಧಿಯನ್ನು ಮಾಡಿರ್ತಾರೆ. ಹಾಗಾಗಿ ಇಂಥ ಮಾರ್ಗಗಳಿಗೆ ಹೋಗಬೇಡಿ. ಹಾಗಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಇರಿ. ಮಿಕ್ಕದಂಥವರಿಗೆ, ಈ ಒಂದು ಚಟದ ಇಲ್ಲದೆ ಇರತಕ್ಕಂಥವರಿಗೆ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಿರುತ್ತದೆ. ಇನ್ನು ಮುಂದಿನ ವಿಚಾರ ದಾರಿ ನೋಡಿದಾಗ ಉದ್ಯಮಿಗಳಿಗೆ ನಿರೀಕ್ಷೆಗೂ ಮೀರಿದ್ದು ನಿಮ್ಮ ಪಾಲು. ಆಟ ಈಗ ಆರಂಭ. ಏನು ಒಂದು 2-3 ವರ್ಷದಲ್ಲಿ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ಗಳನ್ನು ಹೊಂದ್ಬಿಟ್ಟಿರ್ತೀರ. ಆ ಬಿಸ್ನೆಸ್ಸನ್ನು ಒಂದು ಯಾವುದೋ ಒಂದು ಒಳ್ಳೆಯ ಐಡಿಯಾ ನಿಮಗೆ ಹೊಳಿತಾ ಇರುತ್ತೆ. ಆ ಯೋಜನೆಯನ್ನು ರೂಪಿಸಿಕೊಂಡು ನೀವು ಅದನ್ನು ಕಾರ್ಯರೂಪಕ್ಕೆ ತೊಗೊಂಬರ್ತೀರ. ಅದನ್ನು ಯಶಸ್ವಿ ಉದ್ಯಮಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಆದರೆ ಸ್ವಲ್ಪ ಸಿಟ್ಟು ಅನ್ನೋದನ್ನು ಬಿಟ್ಟು ಬಿಡಬೇಕು. ನೀವು ಎಷ್ಟು ಸಿಟ್ಟನ್ನು ನೀವು ಆದಷ್ಟು ದೂರ ಮಾಡ್ಕೋತೀರೋ ಅಷ್ಟು ನಿಮಗೆ ಒಳ್ಳೆಯದು. ಮತ್ತು ಆದಷ್ಟು ಸ್ವಲ್ಪ ಈ ಅಲಂಕಾರಿ ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ, ಬ್ಯೂಟಿಷಿಯನ್ಸ್ಗಳಿಗೆ ಆಗಿರ್ಬೋದು, ಮನೆಯಲ್ಲೇ ಕುಳಿತುಕೊಂಡು ಕೆಲವೊಂದು ಉದ್ಯಮವನ್ನು ನಡೆಸ್ತಾರೆ ಸಣ್ಣ ಪ್ರಮಾಣದಲ್ಲಿ, ಅಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಜೀವನದಲ್ಲಿ
ನೀವು ಅಂದುಕೊಂಡಿದ್ದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ. ಅದರಲ್ಲೂ ಕೂಡ ವಿಶೇಷವಾಗಿ ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಿಗೆ, ಒಂದು ಹೂವದ ವ್ಯಾಪಾರಸ್ಥರಾಗಿರ್ಬೋದು, ಒಂದು ಬೇಕರಿ ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಒಂದು ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಮತ್ತು ಕೃಷಿ ಚಟುವಟಿಕೆಯಲ್ಲಿ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ರೈತರಿಗಾಗಿರ್ಬೋದು ಬಹಳಷ್ಟು ರೀತಿಯಾದಂಥ ಲಾಭ. ಮತ್ತು ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ರೈತರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಅಂದರೆ ತರಕಾರಿ ಸಂಬಂಧಪಟ್ಟಂಥ ಬೆಳೆಗಳನ್ನು ಬೆಳೀತಾ ಇರ್ತಾರೆ ನೋಡಿ, ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಕುಟುಂಬದಲ್ಲಿ ಬಹಳಷ್ಟು ಯೋಚನೆ ಬರಬಹುದು. ಅಂದರೆ ಕುಟುಂಬದ ಬಗ್ಗೆ ಭಾಳಷ್ಟು ಯೋಚನೆ, ಎಷ್ಟು ರೀತಿಯಲ್ಲಿ ಯೋಚನೆ ಅಂದರೆ ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ಬಹಳಷ್ಟು ಯೋಚನೆ ಮಾಡ್ತಾ ಇರ್ತೀರ. ನಿಮ್ಮ ಧರ್ಮಪತ್ನಿ ನಿಮ್ಮ ಬಗ್ಗೆ ಮಾತಾಡಿಲ್ಲ ಅಂದರೂ ಕೂಡ ಅದಕ್ಕೂ ಒಂದು ದೊಡ್ಡ ಯೋಚನೆ. ನಿಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡಲಿಲ್ಲ ಅಂದರೂ ಕೂಡ ಅದಕ್ಕೂ ಒಂದು ಯೋಚನೆ. ಆದರೆ ಯೋಚನೆಯನ್ನು ಬಿಡಿ. ನೀವು ಯೋಚನೆಯನ್ನು ಎಷ್ಟು ಬಿಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಮತ್ತು ಕುಟುಂಬದಲ್ಲಿ ಭಾಳಷ್ಟು ಅನುಮಾನಗಳನ್ನು ಪಡಲಿಕ್ಕೆ ಹೋಗಬೇಡಿ. ಭಾಳಷ್ಟು ಅನುಮಾನ ಪಡುವಂತಹ ಸಾಧ್ಯತೆ ಇದೆ, ಅದು ಸಮಯ ಸಂದರ್ಭಕ್ಕೆ ಆಗ್ತದೆ. ಹಾಗಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಆಸ್ತಿ, ಓಕೆನಾ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ನಿಮ್ಮ ಪಾಲಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿದ್ದರೆ ನಿಮ್ಮ ಪರ ಜಯವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ಪ್ರೇಮ ಜೀವನ. ನೋಡಿ, ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯ ಖುಷಿಗೋಸ್ಕರ ಆದಷ್ಟು ಸ್ವಲ್ಪ ದೂರ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತು ತುಂಬ ಹಾಸ್ಯಪ್ರಿಯರಾಗಿರ್ತೀರ, ಭಾಳಷ್ಟು ಹಾಸ್ಯದಿಂದಲೇ ನೀವು ದೂರ ಪ್ರಯಾಣವನ್ನು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಬರೋದ್ರಿಂದ ನಿಮ್ಮ ಪ್ರೀತಿಯ ಬಾಂಧವ್ಯ ಗಟ್ಟಿಯಾಗಿರುತ್ತದೆ. ಇನ್ನು ಮುಂದಿನ ವಿಚಾರದ ನೋಡೋದಾದರೆ ಆರೋಗ್ಯ, ಸ್ವಲ್ಪ ನರಗಳಿಗೆ ಸಂಬಂಧಪಟ್ಟಂಥ ಬಲಹೀನತೆಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ನಿಮ್ಮ ಆಹಾರದ ಕ್ರಮದಲ್ಲಿ ಈ ವಾತಕ್ಕೆ ಸಂಬಂಧಪಟ್ಟಂತಹ ಆಹಾರವನ್ನು ಆದಷ್ಟು ಸೇವನೆಯನ್ನು ಮಾಡದೇ ಇರೋದು ಒಳ್ಳೆಯದು. ಉದಾಹರಣೆಗೆ ಆಲೂಗಡ್ಡೆ ಆಗಿರ್ಬೋದು, ಆದಷ್ಟು ಮಿತವಾದಂಥ ಸರಿಯಾದ ಪ್ರಮಾಣದ ಆಹಾರವನ್ನು ಸೇವನೆಯನ್ನು ಮಾಡಿ ನಿಮಗೆ ಶುಭವಾಗುತ್ತದೆ. ಇನ್ನು ಶಿಕ್ಷಣದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ನೇಹಿತರ ನಡುವೆ ಜಗಳವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ನಿಮ್ಮ ಸ್ನೇಹಿತರಿಂದ ಆದಷ್ಟು ಆಗದೇ ಇರತಕ್ಕಂತಹ ಒಂದು ಶತ್ರುತ್ವ ಇರತಕ್ಕಂತಹ ಸ್ನೇಹಿತರಿಂದ ಆದಷ್ಟು ದೂರ ಇದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು ಹಾಗೂ ಅತಿ ಉತ್ತಮ. ಇಲ್ಲದಿದ್ದರೆ ನಿಮಗೆ ಅದು ಕಷ್ಟಕರ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಮಿಥುನ ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಲಕ್ಷ್ಮೀನಾರಾಯಣ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ.